ಈಗ ನೋಡ್ರಿ ಟೈಮ್ ಆಗಲೇ 1 ಗಂಟೆ ಆಗಕ್ಕೆ ಬಂತ್ರಿ. ನಾವು ಈಗ ಊರಿಗೆ ಹೊಂಟಿದ್ರಿ. ಮತ್ತು ಮಾಮ ಏನಂದ್ರಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಡುಗೆ ಮಾಡೋದು ಚಲೋ ಮಾಡ್ತಾರೆ. ಮಟನ್ ತೊಗೊಂಬಂದಾರ, ಚಿಕನ್ ತೊಗೊಂಬಂದಾರ. ನಮ್ಮ ಮಾಮಿ ಇಲ್ಲಿ ಚೌಂಗೆ ಮಾಡಾಕತ್ತಾರ್ರಿ. ಚೌಂಗೆ ಅದನ್ನು ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ರಿ, ಹಂಗೇನು ಹೋಗ್ತೀರಿ ಅಂತಂದು ಹೇಳಿ ನಾನು ಇಲ್ಲೆಲ್ಲ ಇದು ಉಳ್ಳಾಗಡ್ಡಿ, ಕೊತ್ತಂಬರಿ, ಪುದೀನ ಎಲ್ಲ ಹೆಚ್ಚಿಟ್ಕೊಂಡಿದ್ರಿ. ಆಮೇಲೆ ಬಿರಿಯಾನಿ ಮಾಡ್ಬೇಕಂತಿಪ್ಪ ನಮ್ಮ ಮಾಮಗೆ. ಲೈಟಾಗಿ ಭಾಳ ಮಸಾಲೆ ಹಾಕಿಲ್ದಂಗೆ ಸ್ವಲ್ಪ ಮಾಡುವ ಅಂತಂದು ಹೇಳಿದ್ರೆ, ಹಂಗಾಗಿ ಇಲ್ಲೆಲ್ಲ ಚಿಕನ್ ತೊಳೆದು ಇದಕ್ಕೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಹಾಕಿಟ್ಟಿದ್ರಿ. ಏನಂತಂದ್ರೆ ಗರಂ ಮಸಾಲ, ಧನಿಯಾ ಪೌಡ್ರು, ಅರಿಶಿನ, ಖಾರ, ಉಪ್ಪೆಲ್ಲ ಹಾಕಿಟ್ಟಿದ್ರಿ. ಇದಕ್ಕೆ ಸ್ವಲ್ಪ ಒಂದು ನಿಂಬೆಹಣ್ಣು ಆಮೇಲೆ ಮೊಸರು ಹಾಕಿ ಕಲಿಸಿ ಒಂದು ಅರ್ಧ ತಾಸು ಇಡ್ತೀನಿ. ಆವಾಗ ತಾಸು ಮಾಡ್ತೀನಿ ನೋಡ್ರಿ. ಇಲ್ಲಿ ಮಟನಿಗೆ ತೊಳೆದು ಕುಕ್ಕರ್ ಒಳಗೆ ಹಾಕಿ ಅದನ್ನು ಕುದಿಸಾಕಿಟ್ಟೇನಿ ರೀ. ಅದು ಕುದಿದ್ರೆ ಚಲೋ ನಂಗೆ ಮಟನ್ ನೋಡ್ರಿ. ಇವಾಗ ಚಿಕನಿಗೆಲ್ಲ ಮಸಾಲೆ ಹಚ್ಚಿಟ್ಟಿರಿ. ಇದು ಚಲೋ ಒಂದು ಅರ್ಧ ತಾಸು ನೆನಿತಪ್ಪ ಅಂತ ಹೇಳಿದ್ರೆ ಬಿರಿಯಾನಿ ಟೇಸ್ಟ್ ಆಕತ್ರಿ. ನಾವು ಆಗ ಎಲ್ಲ ಖಾರ ಉಪ್ಪು ಹಾಕ್ತೀವಲ್ಲ, ಅದು ಟೇಸ್ಟ್ ಆಗಂಗಿಲ್ಲ ರೀ. ಇದೆಲ್ಲ ಸ್ವಲ್ಪ ಚಿಕನಿಗೆ ಮಸಾಲೆ ಎಲ್ಲ ಹತ್ಕೊಂತಪ್ಪ ಅಂದ್ರೆ ಅವಾಗ ಚಲೋ ಆಕತ್ರಿ. ಇವಾಗ ನಾನೇ ಒಂದು ಸೈಡು ಬಿರಿಯಾನಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ. ನಮ್ಮ ಮಾಮಿ ಒಂದು ಚೊಂಗೆ ಮಾಡಿದ್ದು ಬೇಸಾಗ್ತಾರೆ. ಅವ್ನು ಬೇಸಿದ ಚೊಂಗೆ ಇಲ್ಲಿ ಮಾಡೋದ್ರಿಪ್ಪ ನಮ್ಮ ಸೈಡು. ನಮ್ಮ ಕಡೆ ಅಲ್ಲಿ ಹುಬ್ಳಿ ಸೈಡು ಕರ್ದು ಮಾಡ್ತೀವಿ ನಾವು. ಇವ್ರು ಬೇಸಿದ್ದು ಮಾಡ್ತಾರೆ. ಇದಕ್ಕೆ ಬೆಲ್ಲನಾದ್ರೂ ಹಚ್ಕೊಂಡು ತಿನ್ಬೋದು, ಇಲ್ಲ ಸಕ್ಕರೆ ಪುಡಿನಾದ್ರೂ ಹಚ್ಕೊಂಡು ತಿನ್ಬೋದು ರೀ. ಬೆಲ್ಲ ಹಚ್ಚೋ ಭಾಳ ಟೇಸ್ಟ್ ಆಕತ್ರಿ. ಇಲ್ಲಿ ಬೆಲ್ಲನ ಭಾಳ ಅಂದ್ರೆ ಹಚ್ಕೊಂಡು ತಿನ್ನೋದು ನೋಡ್ರಿ. ಈಗ ಕಲಿಸಿಟ್ಟಿದ್ನಲ್ರಿ ಚಿಕನ್ ಎಲ್ಲ ಮಸಾಲೆನ ಅದನ್ನ ಇದ್ರೊಳಗೆ ಹಾಕಿನ್ರಿ. ಈಗ ಅವು ಉಳ್ಳಾಗಡ್ಡೆ ಎಲ್ಲ ಫ್ರೈ ಆಗಿದ್ವು. ಫ್ರೈ ಆದಮೇಲೆ ಹಾಕ್ಬೇಕ್ರಿ. ಅವು ಹಂಚಿ ಉಳ್ಳಾಗಡ್ಡೆ ಇದ್ದಾಗ ಚಿಕನ್ ಹಾಕಬಾರ್ದು, ಟೇಸ್ಟ್ ಆಗಂಗಿಲ್ಲ. ಅವೆಲ್ಲ ಫ್ರೈ ಆದಮೇಲೆ ಟಮಾಟನ್ ಕಟ್ ಮಾಡಿದ್ದಾರೆ ಒಂದು. ಆಮೇಲೆ ಹುಳಿ ನೋಡಿ ಹಾಕೋಬೇಕ್ರಿ. ಯಾಕಂದ್ರೆ ಮೊಸರು ಹಾಕಿರ್ತೈತಿ, ನಿಂಬೆಹಣ್ಣು ಹಾಕಿರ್ಬೇಕಲ್ಲ. ನೀವು ಹುಳಿ ನೋಡಿ ಹಾಕೋರಿ. ಈಗ ಟೊಮೆಟೊ ಕಟ್ ಮಾಡಿ ಚಿಕನ್ ಹಾಕಿನಿ. ಇದು ಸ್ವಲ್ಪ ಕುದೀತಂದ್ರೆ ಇದರಿಂದ ಅಕ್ಕಿ ಹಾಕಿಬಿಡ್ತಾನೆ. ನಕೊಂತ್ರು ಮಮ್ಮಿ ಚಲೋ ಆಗೈತೆ ಬಿರಿಯಾನಿ? ಚಲೋ ಆಗೈತೆ. ಚಟ್ನಿ ಅದ ಚಲೋ ಆಗೈತೆ ಮಮ್ಮಿ? ನೋಡ್ರಿಪ್ಪ ಇಲ್ಲಿ ಡಬ್ರಿ ಒಳಗೆ ಚಿಕನ್ ಬಿರಿಯಾನಿ ಮಾಡಿದ್ದಾರೆ. ಇಲ್ಲಿ ಕುಕ್ಕರ್ ಒಳಗೆ ಮಟನ್ ಬಿರಿಯಾನಿ ಮಾಡಿದ್ದಾರೆ. ಅದು ಬಿಸಿ ಐತ್ರಿ. ಸ್ವಲ್ಪ ನೀರು ಹೆಚ್ಚಿಗೆ ಆಯ್ತು ರೀ. ಅದಕ್ಕೆ ಸ್ವಲ್ಪ ಮಿಜ್ಜಿಗೆ ಐತ್ರಿ. ಮಿಜ್ಜಿತ್ತಂದ್ರೆ ಚಲೋ ರೀಪ್ಪ. ನಮ್ಗೆ ಭಾಳ ಉದುರಿತ್ತಂದ್ರೆ ಉಣ್ಣಂಗೂ ಆಗೋದಲ್ಲ. ಸ್ವಲ್ಪ ನೀರು ಹೆಚ್ಚಿಗೆ ಇಟ್ಟು ಮಾಡೀನಿ ನೋಡ್ರಿಪ್ಪ. ನಾವು ಬರೋ ಮುಂದೆ ಒಂದು ಲಗೇಜ್ ಇರ್ತೈತೆ ರೀ. ಆಮೇಲೆ ಏನಿದ್ರು ಹೋಗೋ ಮುಂದೆ 2 ಹಾಕವ್ರಿ. ನಮ್ಮ ಮಾಮಿ ಇದು ಕಟ್ಟಾರ 2 ಆಗ್ಯಾವ್ರಿ. ನಾನು ವೆನಿಟ್ ಬ್ಯಾಗ್ ಅಂತ ಹಿಡಿದು ಹೋಗಣ್ರಿ ಫ್ರೆಂಡ್ಸ್. ನಮ್ಮ ಮಾಮಿ ಅಡುಗೆ ಕಟ್ಟಾಳ್ರಿಪ್ಪ. ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅವನ್ನೆಲ್ಲ ಹಾಕ್ಯಾರ್ರಿ. ಯಾಕಂದ್ರೆ ನಿನ್ನೆ ನಮ್ಮ ಗುರುವಾರ ಸಂತಿ ರೀ. ಗುರುವಾರ ಸಂತಿ ಮಾಡ್ತಿದ್ದಿಲ್ಲ ಅಂದ್ರೆ ಮತ್ತು ಗುರುವಾರ ಬರೋ ಮಟನ್ ಇರ್ಬೇಕು. ಮತ್ತು ಅದಕ್ಕೆ ನಮ್ಮ ಮಾಮಿ ಆಲೂಗಡ್ಡೆ ಆಮೇಲೆ ಮೆಣಸಿನ್ಕಾಯಿ ಈಗ ಅಡುಗೆ ಮಾಡಿದ್ವಲ್ಲ ಅದನ್ನು ಕಟ್ಟ್ಯಾರ. ಹೋಗ್ಬಿಡು ಸಾನ್ಯ ಕೊಡು ಸಾನ್ಯ ಅಂತಂದು ಹೇಳಿ. ಮಾಮ್ ನೋಡಿದ್ರೆ ಮಸ್ತ್ ಬಿರಿಯಾನಿ ಹೊಡೆದು ಮುಕ್ಕೊಂಬಿಟ್ಟಾನಾಗ ಶನಿವಾರ. ಎಪ್ಸನ್ ಮಾಮಗೆ ಮಮ್ಮ ಮಾಮ ಈಗ ರಿಟರ್ನ್ ಹುಬ್ಳಿಗೆ ಹೊಂಟ್ವಿ. ನಿಮ್ಮ ಮಾಮವ್ರು ಮುಕ್ಕೊಂಡಿದ್ರೆ ನೆಪ್ಸಿದ್ದಾನೆ ಅವ್ರಿಗೆ. ಹೊರಗ ನಾ ಮುಂಜಾನೆ ಹೋಗಿರ್ದಾಕತ್ತಿಲ್ಲ ಆಕತಿ ಯಾರಲ್ಲ ನಾಡ್ ಹೋಗ್ರಾಕತಿ. ಏನಪ್ಪ ಸರಿಕೆ ಕುಂಕಲ ರಾಮ ತಮ್ಮನ್ನಾಗ ಸ್ವಲ್ಪ ಸಲಂಗಿಲ್ಲ. ಅಕ್ಕಿಗೆ ಬೇಕು 1 ಮಾರ 2 ಮಾರ. ತಮ್ಮನ್ನಾಗ ಏನ್ರಿಪ್ಪ ಅಂದ್ರೆ ಹೂವಿನಾಗ ಭಾಳ ಪ್ರೀತಿ. ಹಾಂ ಲಗಲುಗ ಕೈ ಕೊಡ್ರಿ, ಬಸ್ಸಿಗೆ ಟೈಮ್ ಆತ.
ಆ ಟ್ರಿಪ್ಪಾಗಿ ಬಂದ್ವಿ, ಮಸ್ತಾಗಿ ಎಂಗೇಜ್ಮೆಂಟ್ ಮಾಡಿದ್ವಿ. ಗಂಜಿನ ಫುಲ್ ಖುಷಿ ಆದ. ಆಮ್ಯಾಗ ಎಲ್ಲರಿಗೂ ಬೆಟ್ಟ ಆದ್ವಿ. ಈಗ ನೋಡ್ರಿ ಮತ್ತೆ ಅವ್ರಿಗೆ ವಾಪಸ್ ಹೊಂಟ್ವಿ. ಶಬ್ಬು ಫುಲ್ ಖುಷಿ ಇವತ್ತೆ. ಬರ್ರಿ ನೋಡ್ರಿ, ನಮಗೆ ಬಿಡಾಕೀಗ ಸುಮ್ಮನೆ ಮಾಮ ಬರತ್ತಾರ, ಆಮ್ಯಾಗ ಗನಿ ಬರತ್ತಾನ. ಅದು ಬಂದಿರಪ್ಪ ಬಸ್ ಸ್ಟಾಪಿಗೆ. ಮಂದಿನ ಬಸ್ ಸ್ಟಾಪಿಂದ ದೂರ ಇಲ್ರಿ. ಈಗ ಮುಂಡ್ರಿಗೆ ಬಸ್ ಅದಾವು, ಹೆಂಗೆ ಮಾಡೋಣ? ಗದಗ ಹೋಗೋಣ, ಮುಂಡ್ರಿ ಹೋಗೋಣ. ಇಲ್ಲಿ ಇನ್ನೊಂದು ಏನ್ರಿಪ್ಪ ಅಂತ ಹೇಳಿದ್ರೆ, ಈ ಬಸ್ ಸ್ಟಾಪಿಗೆ ಬಂದಿರಿಪ್ಪ ಅಂದ್ರೆ ಮುಂಡ್ರಿಗೆ ಬಸ್, ಗದಗ ಬಸ್ ಅಂತ ಇದ್ದೇ ಇರ್ತಾವ್ರಿ. ಸೊ ಈಗ ಮುಂಡ್ರಿಗೆ ಬಸ್ ಐತ್ರಿ. ಬರ್ರಿ ಈಗ ಅಲ್ಲಿ ಹೋಗೋಣ. ಮುಂಡ್ರಿಗೆ ಹೋದಂದ್ರೆ ಗದಗ ಬಸ್ ಅಂತ ಇದ್ದೇ ಇರ್ತಾವೆ. ಈಗ ನೋಡ್ರಿಪ್ಪ, ಇಲ್ಲಿ ನಾವು ಕೊಂಬ್ಳಿಗೆ ಬಂದಿವ್ರಿ. ಕೊಂಬ್ಳಿ ಒಳಗೆ ಮಳೆ ಫುಲ್ ಜೋರು ಐತೆ ನೋಡ್ರಿ. ನೋಡ್ರಿ, ಮುಂಡ್ರಿಗೆ ಒಳಗೆ ಮಳೆ ಅಂತೂ ಸಿಕ್ಕಾಪಟ್ಟೆ ಐತಿ. ಈಗ ಇಷ್ಟೆಲ್ಲ ಮಂದಿ ನನಗನ್ಸದ ಮಟ್ಟಿಗೆ ಗದಗ ಬಸ್ ಸಂಬಂಧ ವೇಟ್ ಮಾಡಕತ್ತಾರ ನೋಡ್ರಿ ಅವ್ರು. ಮಳೆ ಅಂತೂ ಭಾಳ ಐತಪ್ಪ. ನಿಮ್ಮ ಊರಾಗ ಸಿಕ್ಕಿದ್ರ ಮಳೆ ಇತ್ತ, ಅದ್ರ ಸಿಕ್ಕಿದ್ದಿಲ್ಲ ಅಲ್ಲಿ ಅಂತ ನೋಡ್ರಿ ಬಸ್. ಅದು ಹಂಗೆ ಹೊಡುತ್ತೆ, ಅದು ಹಂಗೆ ಹೊಡುತ್ತೆ. ಪಬ್ಲಿಕ್ಕಿಗೆ ನೋಡ್ತಾವ್ರಿ ಬಸ್, ಸೀದಾ ಹಂಗೆ ಹೋಗ್ಬಿಡ್ತಾವ. ಬಂದ್ರಿಪ್ಪ ಗದಗ ಬಸ್. ಜನ ಅಂತೂ ಸಿಕ್ಕಾಪಟ್ಟೆ ಐತ್ರಿ. ಫಸ್ಟ್ ಟೈಮನ್ನ ಬಸ್ ಹೋತ್ರಿ, ಅದು ಫುಲ್ ಆಗಿ ಹೋತ್ರಿ. ಯಾಕಂದ್ರೆ ಇವಾಗ ಸ್ಕೂಲ್ ಬಿಡೋ ಟೈಮ್ ಅಲ್ರಿ, ಮಕ್ಕಳು ಭಾಳ ಬಂದಾರ್ರಿ. ಸೊ ಹಂಗಾಗಿ ಇನ್ನು ಎರಡನೇ ರೀ ಬ್ಯಾಡ ಬರ್ರಿ ನೋಡ್ ಬಾ. ಮತ್ತೆ ಬಸ್ ಬುತ್ತಿ ತೊಗೊಂಡು ಹೋಗಿ ಮತ್ತೆ ಹಂಗ ನಾವು ಹತ್ತ ಮಟ ಅಂದ್ರೆ ಬೇಡ. ಈಗ ಇನ್ನೊಂದು ಬಸ್ ತುಂಬ್ತಂದ್ರೆ ಮತ್ತೆ ಆಮೇಲೆ ನೆಕ್ಸ್ಟ್ ಖಾಲಿನೇ ಇರ್ತೈತಿ. ಪೂರ ಸ್ಕೂಲ್ ಹುಡುಗರು ಅದಾವ, ಹಂಗಾಗಿ ಗದ್ದ ಅನ್ಸಾಗ್ತದ ಬಸ್. ನೋಡ್ರಿ ಎರಡನೇ ಬಸ್ ನೋಡ್ರಿ, ನಾವು 2 ಬಸ್ ಬಿಟ್ಟಿವ್ರಿ. ನಾವು ಫುಲ್ಲು ತುಂಬ್ತೈತ್ರಿಪ್ಪ, ಹತ್ತಕ್ಕನ ಜಾಗ ಆಗಂಗಿಲ್ರಿ. ನೋಡ್ರಿಪ್ಪ, ಇಲ್ಲಿ ಮಳೆ ಅಂದ್ರೆ ಸಿಕ್ಕಾಪಟ್ಟೆ ಜೋರ ಐತ್ರಿ. ಇಲ್ಲಿ ನಮಗ ಬಸ್ ಸಿಕ್ತ್ರಿ, ಓಡಿ ಬಂದು ಸೀಟ್ ಹಿಡ್ಕೊಂಡು ಓಡಿ ಬರೋದ್ರೊಳಗೆ ನೋಡ್ರಿ ನಮ್ಮ ತಮ್ಮನ ಎಲ್ಲ ತೋರಿಸ್ಕೊಂಡ್ ನಾನು ತೋರಿಸ್ಕೊಂಡೆ. ನೋಡ್ರಿ ಎಷ್ಟು ಐತ್ರಿ ಎರಡು ಬಸ್. ನೋಡ್ರಿಪ್ಪ, ಗದಗ ಒಳಗ ಫುಲ್ ಮಳೆ ಐತಿ ನೋಡ್ರಿ, ಸಿಕ್ಕಾಪಟ್ಟೆ ಜೋರ ಐತ್ರಿ. ಮುಂಡ್ರಿಗಿಲ್ಲಿಂತ್ರ ಅಲ್ರಿ ಯಾವಲ್ರಿ ಕೊಂಬ್ಳಿಲಿಂತ್ರ ಹತ್ತಿದ ಮಳೆ ಈ ಗದಗವರೆಗೂ ಮಳೆ ಫುಲ್ ಐತಿ ನೋಡ್ರಿ. ಭಾಳ ಅಂದ್ರೆ ಭಾಳ ಮಳೆ ಐತಿ ಬಿಡ್ರಿ. ಗದಗ್ನ ಅಂತರ ಸಿಕ್ಕಾಪಟ್ಟೆ ಐತ್ರಿ. ಆ ಬಸ್ ನಿಮ್ಮ ಊರಾಗ ಕಡಿಮೆ ಇತ್ತು, ಮುಂಡ್ರಾಗ ಜೋರ ನೋಡ್ರಿ ಎಷ್ಟು ಜೋರ ಐತ್ರಿ ಹೊರಗೆಲ್ಲ. ಇವಾಗ ನೋಡ್ರಿಪ್ಪ, ಫೈನಲಿ ನಾವೀಗ ಹೊಸೂರು ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದಿರಿ. ಈಗ ಬಸ್ ಸ್ಟ್ಯಾಂಡ್ ನಿಂತ್ರ ಸೀದಾ ಈಗ ಮನೆಗೆ ಹೋಗ್ಬೇಕಂತ ಹೇಳಿದ್ರೆ ಆಟೋ ಬೇಕ್ರಿ. ಆಟೋ ಬೇಕಂತ ಹೇಳಿದ್ರೆ ನಾವು ಹೊರಗಡೆ ಹೋಗ್ಬೇಕ್ರಿ. ಹೊರಗಡೆ ಹೋಗಿ ಆಟೋ ಹಿಡ್ಕೊಂಡು ಮನೆಗೆ ಹೋಗ್ರಿ ಸೀದಾ. ಇಲ್ಲ ಐತೆ ನೋಡ್ರಿ ನಾವು ಬಂದದ್ದು ಬಸ್. ಹೋಗನ್ರಿ ನಡ್ತಮ್ಮನ. ಯಾಕೆ ನಿಂತು ಬಂತ ಅಲ್ಲಿ ಮಳೆ ತೋರ್ಸ್ಕೊಂಡ್ ಥಂಡಿ ಆತೈತೆ. ಹೋಗ ನಡಿ. ನೋಡ್ರಿ ನಾವು ಮನೆಗೆ ಬಂದು ಮುಟ್ಬೇಕಾದ್ರೆ 9 ಗಂಟೆ ಆತ್ರಿ. ಈಗ ನಾವು ಅಲ್ಲಿ ಚಾಚಾರ ಜೋಡಿ ಸ್ವಲ್ಪ ಅಲ್ಲೆಲ್ಲ ಮಾತಾಡ್ಕೊಂತ ತಳಗ ಕುತ್ಕೊಂಡು ಮ್ಯಾಲೆ ಬರೋದ್ರ 9:30 ಆತ್ರಿ. ಹಾಂ, ಏನೋ ಇವ ಏನೋ ಆರ್ಡ್ರ್ ಮಾಡಿದ್ವ. ಎಷ್ಟು ಇವಕ್ಕ? 264. ಚಲೋ ಆತ, ಮಸ್ತ್ ಅದಾವ. ಅವು ಇರೋ ಹಾಕೊಂಡ್ ಅಭ್ಯಾಸ ಇಲ್ಲ ಏನಿಲ್ಲ ಅಂತವಲ್ಲ, ಯಾಕೆ ಇದು ಮಾಡಿದೆ? ಬಾ ಇವನ್ ಸ್ವಲ್ಪ ತೆಗಿ ಬಾವ.
ಹೆಂಗ್ ಇಟ್ಕೊಂಡೇನ್ ಮನಿ ಮಸ್ತ್ ಇಟ್ಕೊಂಡಿ ಬಾ, ಕ್ಲೀನ್ ಇಟ್ಕೊಂಡಿ. ಸಾನೆ ಮ್ಯಾಕ್ ಬಂದಿದ್ಲ ಇಲ್ಲ ಯಾಕ್ರಿ ಯಾಕ್ರಿ ಮನಿ ಫುಲ್ ಕ್ಲೀನ್ ಐತಲ್ಲ. ದಿನ ಎಲ್ಲ ಕಸ ಹೊಡ್ದಾಳ ಎಲ್ಲ ಇದು ಮಾಡ ತಗೋರಿ ಆಕಿನ. ಹೊರಗ ಅಂಗಳಕ್ಕೆಲ್ಲ ನೀರ್ ಹಾಕಿ ಆ ಗುಬ್ಬಿಗೆಲ್ಲ ಊಟ ಗಿಟ ಹಾಕಿ ಹೋಗಿದ್ದ. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರದು ಟೀ ಕಾಫಿ ಆಯ್ತು ಅಂತ ಅನ್ಕೊಂತೀನಿ ನೋಡ್ರಿ. ನಾನು ನಮ್ದೇನು ಇಲ್ರಿ, ಮಾಡ್ಬೇಕ್ರಿ. ಇವತ್ತು ಶನಿವಾರ ಜಲ್ದಿನ ಇತ್ತು. ಸಾನಿಯಾಗ ತಲೆ ಬಚ್ಚಿದ್ರಿ, ಆಕೆ ರೆಡಿಯಾಗಿ ಸ್ಕೂಲ್ಗೆ ಹೋದ್ಲರಿ. ಆಮೇಲೆ ಆಕೆ ಹೋದ ತಕ್ಷಣ ನಮ್ಗೆ ಸ್ವಲ್ಪ ಅರಿವಿದ್ದವ್ರಿ ಎಲ್ಲ. ಆಕೆ ಸ್ಕೂಲ್ ಡ್ರೆಸ್ ಅವೆಲ್ಲ ಆಕೆನ ಒಗ್ದಿದ್ದೇನೆ ಇಲ್ರಿ. ಯಾಕಂದ್ರೆ ಈಗ ಆಕೆ 10th ಅಲ್ರಿ. 6 ಗಂಟೆ 6:30 ಬರಕತ್ತಿದ್ರಿ. ಆಕೆ ಸ್ಪೆಷಲ್ ಕ್ಲಾಸ್ ತೊಗೊಳಕತ್ತಾರ ಅಂತಂದು ಹೇಳಿ. ಮತ್ತೆ ಇಲ್ಲಿ ಕತ್ಲತ್ತಂದ್ರೆ ಹೋಗ್ಬೇಕು ಇರಂಗಿಲ್ರಿಪ್ಪ, ಆಕೆ ಮೇಲೆ ಹೆದರಾಗತ್ತಿ ಬಿಡ್ತಾಳ್ರಿ. ಸೊ ಹಂಗಾಗಿ ಆಕಿವು ಆಮೇಲೆ ನಮ್ಮ ನಿನ್ನ ಊರ್ಲಿಂದ ತೊಗೊಂಬಂದಿದ್ವು. ಒಂದು ಸ್ವಲ್ಪ ಜಳಕ ಮಾಡಿದ್ವು. ಅವು ಎಲ್ಲ ನಮ್ಮ ಮಾಮಿ ಒಗದು ಹಾಕಿದ್ರಿ. ಅವು ನಿನ್ನ ಒಗದು ಹಾಕಿರಿ ನಾವು ಬರೋ ಮುಂದೆ. ಅವು ಇನ್ನೂ ಅರಿತಾ ಇಲ್ರಿ, ಅಲ್ಲೇ ಬಿಟ್ಟು ಬಂದಿನಿ ನಾನು. ಮತ್ತೆ ಯಾವಾಗ ಬಂದಾಗ ಇಲ್ಲೇ ಇರ್ತಾ ತೊಗೊಂಬಮ್ಮಿ ಅಂತೇಳಿ ತಮ್ಮನಂದು ಅಂದಂಗೆ ನಾನು ಸೀರೆ ಅಲ್ಲೇ ಬಿಟ್ಟು ಬಂದಿರಿ. ಆಮೇಲೆ ಉಳ್ಕಿದ್ವು ಹೊಸ ಸೀರೆ ಅವೆಲ್ಲ ಹಂಗೆ ಇಡಬಾರ್ದು ಅಂತಂದು ಹೇಳಿ ಅವನ್ನ ಎಲ್ಲ ಒಗದು ಹಾಕಿದ್ದೆ ರೀ. ಸೊ ಇವಾಗಂತೂ ಈಗ ಅಡುಗೆ ಮಾಡಾಕತ್ತೀನಿ ರೀ ನಾನು. ಪಟ ಅಂತ ಹೇಳಿ ಅಡುಗೆ ಮಾಡ್ಕೊಂಡು ಸಾನಿಯ ಬರೋದ್ರೊಳಗೆ ರೆಡಿ ಆಗ್ಬೇಕ್ರಿ. ಯಾಕಂದ್ರೆ ಸೆಂಟಿಮೆಂಟ್ ವಿಡಿಯೋ ಮಾಡ್ಬೇಕಲ್ರಿ. ಸೊ ಹಾಗಾಗಿ ಪಟ ಈಗ ಅಡುಗೆ ಮಾಡೋದು. ಹಾಂ ತಮ್ಮನ ಚೌಳಿಕೆ ಹುರಿ ಆತಾಳ್ರಿ ಇಲ್ಲಿ. ತಮ್ಮನ ಹಾಕ್ತೀನಿ ತಡ. ನಾನು ಮತ್ತೆ ಭಾಳ ಹಾಕಿಕ್ಕೆ ಒಂದು ಸೈಡ್ ಬೇಳೆ ಹಾಕಿದ್ದೆ ರೀ ಸಾರು ಮಾಡಕ್ಕೆ. ಈಗ ಅದಕ್ಕೆ ಬೇಳೆ ಕುದ್ದಾವು. ಬೇಡ ಅಷ್ಟು ಬೇಡ. ಈಗ ನೀವು ಹೂ ಕಟ್ಟಿದ್ದೇನೆ. ಇವು ಹೂ ನಿನ್ನ ನಮ್ಮ ದೊಡ್ಡಮ್ಮ ಕೊಟ್ಟು ಕಳಿಸಿದ್ದೆ ರೀ. ಅಂದ್ರೆ ಅವ್ರಿಗೆ ಹೂ ಕಟ್ತಾರಲ್ರಿ, ಆಗ ಬಂದು ರೀ ಹೂವು. ಸ್ವಲ್ಪ ತಗೊಂತಿದ್ನಂದ್ರೆ ಅವ್ರ ಕಟ್ಟಿ ಇಡ್ತಿದ್ರೆ ಅವು ಬಿಚ್ಚು ಕೊಟ್ಟು ಕಳ್ಸಿದ್ರು. ಅವ್ರು ಅಲ್ಲೇ ಊರಾಗೆ ಕಟ್ಕೊಂಡು ಇಟ್ಕೊಂತ ಹೋಗು ಅಂತೇಳಿ ಈಗ ಕಟ್ಟಿದೆ ನೋಡ್ರಿ ನಾನು. ಮಸ್ತ್ ಕಟ್ಟಿ ಅಲ್ಲ, ಚಲೋ ಅಲ್ರಿ. ಆಮೇಲೆ ಈ ಹೂ ಅಂತ ಸಿಕ್ಕಾಪಟ್ಟೆ ವಾಸನೆ ರೀ ಇವು ಮಲ್ಲಿಗೆ ಹೂ ವೈಟ್. ನಮ್ಮೂರ ಭಾಳ ರೀ ಅವು ಮಲ್ಲಿಗೆ ಹೂ. ಹೂ ನೀನು ಮಸ್ತ್ ಕಟ್ಟಿತಿ, ಪಟ್ 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 ಅಂತೇಳಿ ನೋಡ್ರಿ ಕಟ್ಟೆ ಎಷ್ಟು ಚಂದ ಕಟ್ಟಿರ, ಅಷ್ಟು ದಪ್ಪಾಗ್ಯಾವ ಇಲ್ರಿ. ನಿಜ ಏನ್ ಇಸ್ತ್ರಿ ಮಾಡಾಕತ್ತಿ ಇವತ್ತು? ದೊಡ್ಡವನ್ ಸೀರೆ ನಮ್ಮ ಅಪ್ಪನ ಸೀರೆ ಇಸ್ತ್ರಿ ಮಾಡ್ಕೊಡತ್ತೇನ್ರಿ. ಯಾಕ ಈ ಹಿಂದೆ ಏರಿದ್ವನಪ್ಪ ಅವು? ಚಲೋ ಆತ್ ಬಿಡ. ಮನ್ಯಾಗ ಇಸ್ತ್ರಿ ಪೆಟ್ಟಿಗಿತ್ತಂದ್ರೆ ಮಾಡ್ಕೋಬೋದು ಆರಾಮ. ಮತ್ತೆ ಚಿಂತಿರಂಗಿಲ್ಲ. ಎಲ್ಲ ಸೀರೆ ಒಮ್ಮೆ ಮಾಡಿಟ್ಬಿಟ್ಟು ಅಂದ್ರೆ ಅವು ಸ್ವಲ್ಪ ಮುದ್ದೆ ಆದ್ರೆ ಉಟ್ಕೊಳಂಗ ಆಗದಲ್ಲ ಅವು. ಅವು ಸೀರೆ ಬಿಡಂಗನ ಆಗಲ್ಲ. ಚಲೋ ಇದ್ದದ್ದು ಚಲೋ ಆತ್ ಬಿಡ. ಎಲ್ಲಾರು ಮತ್ತೆ ಬೇರೆ ಇದು ಮಾಡ್ತಾರ. ಇವು ಮೆತ್ತಗೆ ಹಾಕವಲ್ಲ ಉಟ್ಕೊಳಕ್ ದಿನ. ಇವು ಬಿಡಂಗ ಆಗದಲ್ಲ. ಇವು ಅವು ವರ್ಕಿನ ಅವ್ನು ಉಟ್ಕೊಳಂಗ ಆಗದಲ್ಲ. ಅದ್ರಾಗ ಅವು ಚುಸ್ತ ಬಿಡ. ಇವ ಟಿಕ್ಳಿ ಪಕ್ಳಿ ಇದ್ವು ಅಂದ್ರ ಚುಸ್ತ ಹೌದಿಲ್ಲ. ಅದ ಮಕ ಈಗ ಒರ್ಸ್ಕೊಂಡ್ ಮಕ ಎಲ್ಲ ತೆರೆದಂಗ ಆಕೈತಪ್ಪ. ಅದ ಚಲೋ ಆತ್ ಬಿಡ. ಎಷ್ಟು ಈಗ 2 ಆದ್ವನ? ನೇಜ ಇಲ್ಲ ಅದಿಲ್ಲ. ಮಸ್ತ್ ಆತ್ ನೋಡಿದ. ಮಸ್ತ್ ಅಕ್ಕವೆಲ್ಲ. क्या नाम है तुझे? पापू है। कहाँ गई थी तू? हटिया ने तेरा पापू पता है? कौन लेके आई वो? अम्मी लेके आई है। कहाँ लेके आई थी? अब्बा लेके आई है। अच्छा है देखा तेरा पापू मस्त है। वही देखा पापू सोना काम कर कही क्या क्या करी मैं? हाँ सभी कर कही क्या? जिज्जी मम्मू सभी हम लोग घर लेकर जा. हम लोग घर लेकर जा. जिज्जी लेಕತಿ. ಸೋನು ಕೆಲಸ ಹಿರನ್ ಕೆಲಸ ಸಣ್ಣ ಪುಟ್ಟ ಇರಂಗಿಲ್ಲ. ಹೌದ್ರಿ. ಅವ್ರೇನದು ದೊಡ್ಡ ದೊಡ್ಡ ಕೆಲಸ ಅಷ್ಟೇ. ಅವ್ರು ನೋಡಕ್ ಅಷ್ಟ ಸಣ್ಣರು, ಮಾಡಕ್ ಕೆಲಸ ಎಲ್ಲ ದೊಡ್ಡ ದೊಡ್ಡ. ಅದ್ ನೋಡಿ ಜಿಜ್ಜಿ ಅಮ್ಮ ಮಾಡಿ ಬಂದ್ಲಂತ. ಟೈಮ್ 1 ಗಂಟೆ ಆಗೈತಿ. ಸಾನೆ ಆಗ್ಬಿಟ್ಟು ಅನ್ನು ಬಂದಿ ನೋಡು ನೋಡಂತಾರ ಬರತಾನ. ಬಂದು ಭಾಳ ಕೆಲಸ ಅದ ಈಗ. ಮಳೆ ಅಂಚಿ ನೋಡ್ರಿ ಫುಲ್ ಜೋರ್ ಬರಾಕೈತಿ. ಜಸ್ಟ್ ಬಂದೇರಿ ನಾ ಶಾಲಿಂತ. ನೀ ಡ್ರ್ಯಾಗನ್ ಫ್ರೂಟ್ ತಿಂದಿ? ನೋಡ್ರಿ ಮಧ್ಯಾಹ್ನ ಮಳಿ ಫುಲ್ ಜೋರ ಚಲೋ ಆತ್ರಿಪ್ಪ. ಇವು ನೋಡಿದ್ರ ಹಾ ಕಡಿಯ ಇಲ್ಲಿ ನೋಡಿಲ್ಲ. ನಾನು ಬೆಳಗ್ಗೆ ಅರಿವಿ ಒಗದು ಹಾಕಿದ್ವೆಲ್ಲ ಮತ್ತೆ ಹಸಿ ಆಗ್ಬಿಟ್ಟು ನೋಡಿವ.
ನನಗೆ ಗೊತ್ತಾಯ್ತು ಮಳಿ ತಗೊಂಡ್ ಬಂದ್ರಲ್ಲ ನಾವ ಇಲ್ಲಾಂದ್ರೆ ಇಷ್ಟು ದಿನ ಆಯ್ತಿದ್ದಿಲ್ಲ ನೀವು ಹೋದಾಗಿಂತ ನಾವೇನು ಒಂದು 15 ದಿನ ಹೋಗಿವನ 2 ದಿನ ಹೋಗಿವಿ ನಾವು. ಆದ್ರೂ 2 ದಿನ ಮಳಿ ಇದ್ದಿದ್ದಿಲ್ಲ. ನೀವು ಯಾವಾಗ ಬಂದಿರಿ ರಾತ್ರಿ ಅವಾಗಿಂದ ಸ್ಟಾರ್ಟ್ ಆಗೈತೆ ನೋಡಿ. ಹೌದಾ ಚಲೋ ಅಲ್ಲ. ಅಲ್ಲಿ ನೋಡು ಹೊಲ್ದಾಗ ಸಾನಿ ಹೌದು ಗಿಡ ಪಡ ಏನ ಕಾಣಲ್ಲ ನೋಡು ಹಂಗೆ ಹೊಡೆಯತ್ತೈತೆ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ. ಓಕೆ ಟೇಕ್ ಕೇರ್ ಬಾಯ್.